ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕುಕ್ಕಿಂಗ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ, ಶ್ರಾವಣ ಬುಧವಾರ. ನಮ್ಮ ಮನೆಯಲ್ಲಿ ಬುಧ ಬೃಹಸ್ಪತಿಯ ಪೂಜೆ ಇದೆ. ಹಾಗಾಗಿ ಏನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಬನ್ನಿ. ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜವನ್ನು ಹುರಿತಾ ಇದ್ದೀನಿ. ಯಾವುದಕ್ಕೆ ಅಂತಂದರೆ ಚಟ್ನಿ ಮಾಡೋದಕ್ಕೆ. ಕಡಲೆ ಬೀಜ ಚೆನ್ನಾಗೆ ಕೆಂಪಗೆ ಹುರ್ಕೋಬೇಕು. ಆಮೇಲೆ ಆ ಕಡೆ ಕುಕ್ಕರಲ್ಲಿ ನಾನು ಹೆಸರು ಕಾಳನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ರಾತ್ರಿ ನೆನೆ ಹಾಕಿದ್ದೆ ಹೆಸರು ಕಾಳು. ಅದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಜಾಸ್ತಿ ಕೂಗಿಸ್ಕೊಂಡ್ಬಿಟ್ರೆ ತುಂಬ ಮೆತ್ತಗೆ ಬೆಂದ್ಬಿಡುತ್ತೆ, ಪಿತ ಪಿತ ಆದಂಗೆ ಆಗಿಬಿಡುತ್ತೆ ಹೆಸರು ಕಾಳು. ಹಾಗಾಗಿ ಒಂದೇ ವಿಷಲ್ ಕೂಗಿಸ್ಕೊತೀನಿ, ಹದವಾಗಿ ಬೇಯುತ್ತೆ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಂತ್ಯ ಕಾಳು ಒಂದು 4, ಸ್ವಲ್ಪ ಇಂಗು ಹಾಕಿ ಹುರ್ಕೊಂಡ್ಬಿಟ್ಟು ಇದು ಚಟ್ನಿಗಾಗಿ ಹುರಿತಾ ಇದ್ದೀನಿ. ಕಡಲೆ ಬೀಜ ಹುರಿದು ತೆಕ್ಕೊಂಡಲ್ಲ, ಈಗ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಹುರ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ. ಚಟ್ನಿ ಸಹ ತುಂಬ ರುಚಿಯಾಗಿರುತ್ತೆ. ಇದನ್ನು ತೆಕ್ಕೊಂಡ್ಬಿಟ್ಟು ಇದೇ ಬಾಣಲಿಗೇನೆ ನೋಡಿರಿ, ಹೀರೆಕಾಯಿ ಸಿಪ್ಪೆ ಇತ್ತು, ಅದ್ರ ಚಟ್ನಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸಿಪ್ಪೆ ಎಲ್ಲ ತೆಕ್ಕೊಂಡಿರ್ತೀವಲ್ವ, ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೋಡಿರಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಎಣ್ಣೆ ಹಾಕಿ ಒಂದು ಸಲ ಕಲಿಸ್ಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ರೆ ಅದು ಬಾಡ್ಕೊಳ್ಳುತ್ತೆ ಚೆನ್ನಾಗಿ. ನಿಮಗೆ ಗೊತ್ತಾಗುತ್ತಾಗಲೇ ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ. ಹೀಗೆ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ನಮಗೆ ಕುಕ್ಕರು ಸಹ ಆಗಿದೆ, ಸ್ವಲ್ಪ ಕೂಲ್ ಆಗುತ್ತೆ. ಹೆಸರು ಕಾಳನ್ನು ಪಲ್ಯ ಮಾಡ್ಕೊಂಬಿಡೋಣ. ಎಷ್ಟು ಸ್ವಲ್ಪ ಆಯ್ತಲ್ವ, ಇನ್ನೂ ಸ್ವಲ್ಪ ಆಗುತ್ತೆ. ಇದು ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆವಾಗ ಚಟ್ನಿ ಸಹ ತುಂಬ ರುಚಿ ಇರುತ್ತೆ, ಹಾಳಾಗೋದಿಲ್ಲ, ಬೇಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಹುರಿಬೇಕು ಸಿಪ್ಪೆನ. ಈಗ ನೋಡಿರಿ, ಬಾಣಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಚಮಚದಷ್ಟು. ಇದಕ್ಕೆ ಒಂಚೂರು ಜೀರಿಗೆ ಹಾಕಿ ಇದು ವ್ರತಕ್ಕೆ ಬರುವಂತಹ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಬುಧ ಬೃಹಸ್ಪತಿಗಳಿಗೆ. ನೋಡಿರಿ, ಈ ಒಂದು ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಬೆಂದಿರೋ ಹೆಸರು ಕಾಳನ್ನು ಹಾಕಿ ಕಲಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು, ಮತ್ತು ಮೆಣಸು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ತುಂಬ ಬೇಗನೆ ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ. ಹೆಸರು ಕಾಳು ಸಹ ತುಂಬ ಚೆನ್ನಾಗಿ ಬೆಂದಿದೆ. ಹೀಗೆ ಉದುರುದ್ರಾಗಿ ಆಗಬೇಕು ಅಂದರೆ ನೀವು ಒಂದು ವಿಷಲ್ ಕೂಗಿಸ್ಕೊಳ್ರಿ. ಇಲ್ಲ ನಿಮಗೆ ಸಮಯ ಇತ್ತು ಬೆಳಗ್ಗೆ ಅಂತಂದರೆ ನೀವು ಡೈರೆಕ್ಟಾಗಿಯೇ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು. ಎಲ್ಲರಿಗೂ ಸಮಯದ ಅಭಾವ ಬೆಳಗ್ಗೆನ ಹೊತ್ತಲ್ಲಿ, ಹಾಗಾಗಿ ಒಂದು ವಿಷಲ್ ಕೂಗಿಸ್ಕೊಂಡೆ ನಾನು. ಈಗ ನಾನು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ತಿನ್ನೋ ಹಾಗೆ. ನೋಡಿರಿ, ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡೆ. ಹಿಂಗೆ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳೋದು. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು. ಆಮೇಲೆ ನಾವು ಬೇಯಿಸಿರುವಂಥ ಹೆಸರು ಕಾಳನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡೋದು. ನೋಡಿರಿ, ಎಷ್ಟು ಉದುರುದ್ರಾಗಿ ಆಗಿದೆ, ಮತ್ತು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಇದೇನು ಜಾಸ್ತಿ ಇನ್ನು ಬೇಯಿಸೋ ಅಷ್ಟಿಲ್ಲ ಸ್ನೇಹಿತರೆ, ಯಾಕಂದರೆ ಬೆಂದಿರುತ್ತಲ್ಲ ಕಾಳು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ನಿಮಗೆ ಇಷ್ಟ ಅಂದರೆ ಒಂಚೂರು, ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂಚೂರು ಹುಳಿ ಪುಡಿ ಹಾಕ್ತೀನಿ ನಾನು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರೂ ನಡೆಯುತ್ತೆ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಒಲೆ ಆಫ್ ಮಾಡಿಬಿಟ್ರೆ ಆಯಿತು ಸ್ನೇಹಿತರೆ, ಹೆಸರು ಕಾಳು ಪಲ್ಯ ರೆಡಿ ಆಯಿತು. ದೇಹಕ್ಕೂ ತುಂಬ ತಂಪು, ಒಳ್ಳೆಯದು. ಆವಾಗವಾಗ ಮಾಡ್ಕೋಬೇಕು. ಈ ಭಕ್ರಿಗೆ ಮತ್ತು ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್. ಹಾಗೆ ಸಹ ಬರೀ ಬಾಯಿಂದನೇ ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಹೆಸರು ಕಾಳು ಪಲ್ಯ ಆಯಿತು. ಈ ಕಡೆ ನೋಡಿರಿ, ಹೀರೆಕಾಯಿ ಸಿಪ್ಪೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಈ ಥರ ಆಗಬೇಕು, ಬಾಡ್ಕೊಂಡಿದೆ ಅಲ್ವಾ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣಂತೆ, ಚಟ್ನಿ ಮಾಡ್ಕೊಂಬಿಡೋಣ. ಈ ಚಟ್ನಿ ಸಹ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ ಮತ್ತು ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಈಗ ಕಡಲೆ ಬೀಜ, ಜೀರಿಗೆ ಎಲ್ಲ ಹುರ್ಕೊಂಡಿದ್ದೆಲ್ಲ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂಚೂರು ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ಚಟ್ನಿ ಸಹ ರೆಡಿ ಆಯಿತು. ಪಲ್ಯ ಚಟ್ನಿ ಎರಡೂ ಆಗುತ್ತೆ. ಮತ್ತು ಆಮೇಲೆ ನೀವು ಚಪಾತಿನಾದರೂ ಮಾಡ್ಕೋಬೋದು, ಭಕ್ರಿನಾದರೂ ಮಾಡ್ಕೋಬೋದು. ಇವತ್ತು ನಾನು ಭಕ್ರಿ ಮಾಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಚಟ್ನಿಗೆ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಚಟ್ನಿ ಸಹ ಅಷ್ಟೇ ರುಚಿಯಾಗಿ ಆಗಿತ್ತು, ನೀವು ಟ್ರೈ ಮಾಡಿರಿ. ಮತ್ತು ಈಗ ಭಕ್ರಿ ಮಾಡಿಬಿಡೋಣ ಬನ್ನಿರಿ.
ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನು ಹಾಕಬೇಕು. ಚೆನ್ನಾಗಿ ಮರಳಿರಬೇಕು ನೀರು, ಆ ಥರ ಹೆಸರು ಬಂದಿರಬೇಕು ಅಂತಾರೆ. ಆ ಹೆಸರು ಬಂದಿರೋ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಜೋಳದ ಹಿಟ್ಟನ್ನ ನಾವು ಹೇಗೆ ನಾದಿ ಭಕ್ರಿಯನ್ನು ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಭಕ್ರಿಗಳು ಸೀಳೋದಿಲ್ಲ ಮತ್ತು ನಿಮಗೆ ತೆಳ್ಳಗೂ ಸಹ ಆರಾಮಾಗಿ ಬರುತ್ತೆ, ಮಾಡ್ಕೋಬೋದು. ಕೆಲವ್ರಿಗೆ ಭಕ್ರಿ ಹೊಡೆಯೋದಕ್ಕೆ ಬರೋದಿಲ್ಲ ಅಂದರೆ ಲಟ್ಟಿಸ್ಲೂಬೋದು. ಲಟ್ಟಣಿಗೆಯಿಂದ ಲಟ್ಟಿಸಿದ್ರೂ ಸಹ ಬರುತ್ತೆ, ಹಾಗೂ ಮಾಡ್ತಾರೆ ಕೆಲವೊಬ್ಬರು. ನೋಡಿರಿ, ಈ ಥರ ಚೆನ್ನಾಗಿ ಬಿಸಿನೀರು ಹಾಕಿ ನಾದ್ಕೋಬೇಕು ಹಿಟ್ಟನ್ನ. ನಾದ್ತಾ ಹಿಟ್ಟನ್ನು ಒಂದು ಈ ಥರ ಹದಕ್ಕೆ ಮಾಡ್ಕೋಬೇಕು. ಇವಾಗ ಬೇಗನೆ ಭಕ್ರಿ ಮಾಡ್ಕೊಂಬಿಡೋಣ. ಇವತ್ತು ಬುಧ ಬೃಹಸ್ಪತಿಗಳ ಪೂಜೆ ಮಾಡಿದೆ ಅಂತ ಹೇಳಿದೆ ನಿಮಗೆ. ಹಾಗಾಗಿ ನೈವೇದ್ಯಕ್ಕೆ ಬೇಕಾಗುತ್ತೆ ಭಕ್ರಿ ಮತ್ತು ಹೆಸರು ಕಾಳು ಪಲ್ಯ ಮಾಡಿದ್ನೆಲ್ಲ ಮೊದಲಿಗೆ ವ್ರತದ್ದು ಎರಡನ್ನೂ ಇಟ್ಬಿಟ್ಟು ಸ್ವಲ್ಪ ಬೆಲ್ಲ ತುಪ್ಪ ಎಲ್ಲವನ್ನು ನೈವೇದ್ಯವನ್ನು ಮಾಡಿಬಿಡೋದು. ಈಗ ನೋಡಿರಿ, ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ನಾದ್ಕೊತ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಈ ಥರ ನಾದೋದ್ರಿಂದ ಜಿಗಿ ಜಾಸ್ತಿ ಆಗುತ್ತೆ. ಹಿಟ್ಟು ಜಿಗಿ ಬಂತು ಅಂದರೆ ಭಕ್ರಿಗಳು ಹರಿಯೋದಾಗಲಿ ಸೀಳೋದಾಗಲಿ ಏನೂ ಆಗೋದಿಲ್ಲ. ಆರಾಮಾಗಿ ನೀವು ಹೇಗೆ ಭಕ್ರಿ ಮಾಡ್ತೀರೋ ಆ ಥರ ಬರುತ್ತೆ. ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ನನಗೂ ಮುಂಚೆ ಬರ್ತಿರ್ಲಿಲ್ಲ ಸ್ನೇಹಿತರೆ, ಆಮೇಲೆ ಕಲ್ತ್ಕೊಂಡೆ. ಸ್ವಲ್ಪ ಮಾಡ್ತಾ ಯಾವುದಾದ್ರೂ ಬರುತ್ತೆ. ಒಂದೇ ಸಲಕ್ಕೆ ಯಾವ ಅಡುಗೆನೂ ನಮಗೆ ಬರೋದಿಲ್ಲ ಸ್ನೇಹಿತರೆ. ಹಾಗೆ ಟ್ರೈ ಮಾಡ್ತಾ ಇರಬೇಕು, ಅದು ನಮಗೆ ರೂಢಿ ಆಗುತ್ತಲ್ಲ, ಆವಾಗ ಸರಿ ಹೋಗುತ್ತೆ. ಈಗ ನೋಡಿರಿ ಎಷ್ಟು ತೆಳು ಬರ್ತಾಯಿದೆ ಭಕ್ರಿ ಅಂತ. ಜೋಳ ಚೆನ್ನಾಗಿರಬೇಕು, ಆದರೆ ಭಕ್ರಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಚ್ಚಬೇಕು. ಒಂದು ಬಟ್ಟೆನೋ ಅಥವಾ ಕೈಯಿಂದ ಸಹ ಹಚ್ಬೋದು. ಈ ಥರ ನೀರನ್ನು ಅದ್ಬಿಟ್ಟು ಹಚ್ಬಿಡೋದು. ಭಕ್ರಿ ಆವಾಗವಾಗ ಮಾಡ್ಕೊಂಡು ತಿಂತಾ ಇರಬೇಕು ಸ್ನೇಹಿತರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ದೇಹಕ್ಕೆ ತಂಪು ಮತ್ತು ತುಂಬ ಶಕ್ತಿ ಕೊಡುತ್ತೆ ನಮಗೆ. ಇದು ಮಿಲೆಟಲ್ಲಿ ಒಂದು ಅಂತ ಹೇಳ್ತಾರೆ ಜೋಳ. ಹಾಗಾಗಿ ರಾಗಿ ಜೋಳ ಇದೆಲ್ಲ ಆವಾಗವಾಗ ಬಳಸ್ತಾ ಇರಬೇಕು. ಬರೀ ದಿನನಿತ್ಯ ಅನ್ನ ತಿನ್ನೋದ್ರಿಂದನೂ ಮನುಷ್ಯರಿಗೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಭಕ್ರಿ ಮತ್ತು ಚಪಾತಿ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿಗೆ. ತುಂಬ ಒಳ್ಳೆಯದು ಭಕ್ರಿ, ಹೊಟ್ಟೆನೂ ತುಂಬುತ್ತೆ. ನೀವು 2 ಭಕ್ರಿ ತಿಂದುಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಮೊಸರನ್ನ ಊಟ ಮಾಡಿದ್ರೂ ಸಾಕಾಗುತ್ತೆ. ಅಷ್ಟು ಹೊಟ್ಟೆ ತುಂಬ್ದಂಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರಾಗಿನೂ ಅಷ್ಟೇ ಸ್ನೇಹಿತರೆ, ತುಂಬ ಒಳ್ಳೆಯದು. ರಾಗಿ ಮುದ್ದೆ ಆವಾಗವಾಗ ಮಾಡ್ಕೊಂಡು ತಿಂತಾಯಿರ್ರಿ. ದೇಹಕ್ಕೆ ಒಳ್ಳೆಯದು, ಶಕ್ತಿ ಕೊಡುತ್ತೆ ಅದು. ಮತ್ತು ಈಗ ಶುಗರು BP ಇರೋರಿಗೆಲ್ಲನೂ ಭಕ್ರಿ ಮತ್ತು ರಾಗಿ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಹೀಗೆ ಒಂದು 2-3 ಭಕ್ರಿಗಳನ್ನು ನಾನು ಫಸ್ಟು ಮಾಡ್ಕೊಂಡ್ಬಿಟ್ಟು ಬುಧ ಬೃಹಸ್ಪತಿಯ ಪೂಜೆ ಮಾಡಿಕೊಂಡೆ. ಪೂಜೆ ವಿಡಿಯೋ ಆಧ್ಯಾತ್ಮವಾಣಿಯಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಇವತ್ತಿನ ರೆಸಿಪಿ ಭಕ್ರಿ, ಹೆಸರು ಕಾಳು ಪಲ್ಯ ಮತ್ತು ಹೀರೆಕಾಯಿ ಸಿಪ್ಪೆದು ಚಟ್ನಿ. ವಿಡಿಯೋ ಹೇಗೆ ಅನ್ನಿಸ್ತು ಸ್ನೇಹಿತರೆ ತಿಳಿಸೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.